ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವದಿಂದ ಯಾವೆಲ್ಲ ರಾಶಿಗೆ ಶುಭ ಫಲ ನೀಡುತ್ತದೆ ಎಂದು ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ರಾಹು ಕಟಕ ರಾಶಿ ಮತ್ತು ಕೇತು ಮಕರ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಮಿಥುನ ಮತ್ತು ಧನು ರಾಶಿಯನ್ನು ಪ್ರವೇಶಿಸುತ್ತದೆ. ಅದರ ನೇರ ಪರಿಣಾಮ ದ್ವಾದಶ ರಾಶಿಗಳಲ್ಲಿ ಒಂದೊಂದು ರೀತಿಯಾಗಿ ಪರಿಣಾಮ ಬೀರುತ್ತದೆ. ಮಿಥುನ ರಾಶಿಗೆ ರಾಹು ಪ್ರವೇಶಿಸುತ್ತದೆ. ಮಿಥುನ ರಾಶಿ ಮಿತ್ರ ಗ್ರಹ ಬುಧ. ಜ್ಯೋತಿಷ್ಯ ಶಾಸ್ತ್ರದ ರೀತಿ ಮಿಥುನ ರಾಶಿಯಲ್ಲಿ ರಾಹುವಿನಿಂದಾಗಿ ಉನ್ನತ ಫಲಗಳನ್ನು ಉಂಟು ಮಾಡುತ್ತದೆ. ಅಂತೆಯೇ ಧನು ರಾಶಿ ಕೇತು ಪ್ರವೇಶಿಸುತ್ತದೆ. ಶನಿಯೊಂದಿಗೆ ಸ್ಥಿತನಾಗಿರುತ್ತಾನೆ. ಈ ಕಾರಣ ಶನಿ ಮತ್ತು ಕೇತು ಯೋಗ ಉಂಟಾಗುತ್ತದೆ. ಈ ಯೋಗವು ಈ ಹಿಂದೆ 2001 ಮತ್ತು 2002 ಸಾಲಿನಲ್ಲಿ ಬಂದಿತ್ತು. ಅಂದರೆ ಬರೋಬ್ಬರಿ 18 ವರ್ಷಗಳ ಹಿಂದೆ ಈ ಯೋಗವು ಬಂದಿತ್ತು. ಇದೀಗ ಇದರ ಪ್ರಭಾವವು ಮುಂದಿನ ವರ್ಷ ಸೆಪ್ಟೆಂಬರ್ ತಿಂಗಳಿನವರೆಗೂ ಇರುತ್ತದೆ. ಇನ್ನು ಯಾವೆಲ್ಲ ರಾಶಿಗೆ ಇದರ ಪ್ರಭಾವದಿಂದ ಶುಭ ಫಲ ನೀಡುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷ, ವೃಷಭ, ಕಟಕ ಮತ್ತು ಧನಸ್ಸು ಹಾಗೂ ಮಕರ ರಾಶಿಯವರಿಗೆ ಶುಭ ಉಂಟು ಮಾಡುತ್ತದೆ. ಇವರು ಕೈ ಹಿಡಿದ ಕಾರ್ಯಗಳು ಯಶಸ್ಸು ಕಾಣುತ್ತೀರಿ. ಸಮಾಜದಲ್ಲಿ ಕೀರ್ತಿ, ಎಲ್ಲೆಡೆ ಗೌರವ, ನಿರುದ್ಯೋಗಿಗಳಿಗೆ ಉನ್ನತ ವೇತನದ ನೌಕರಿ ದೊರೆತು ತುಸು ನೆಮ್ಮದಿ ಸಿಗುತ್ತದೆ. ಬರಬೇಕಾದ ಹಣಕಾಸು ಒದಗಿ ಬರುತ್ತದೆ. ಮನಸ್ಸು ನೆಮ್ಮದಿಯನ್ನು ಅರಸಿಕೊಂಡು ಹೋಗುತ್ತದೆ. ಹಣಕಾಸಿನ ಒಳಹರಿವು ಹೆಚ್ಚುತ್ತದೆ. ವಿವಿಧ ಮೂಲಗಳಿಂದ ಹಣಕಾಸಿನ ಲಾಭ, ಆಸ್ತಿ ಪಾಸ್ತಿ ಖರೀದಿಸುತ್ತೀರಿ. ವಾಹನ ಖರೀದಿ, ಮದುವೆಯಂತಹ ಶುಭ ಕೆಲಸಗಳು ನಡೆಯುತ್ತದೆ. ಶತ್ರುಗಳು ದೂರ ಹೋಗುತ್ತಾರೆ. ಮನಸ್ಸು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆಂದು ಪ್ರೇರೇಪಿಸುತ್ತದೆ. ಜನಬಲ ಇರುತ್ತದೆ. ಸಿರಿ ಸಂಪತ್ತು ಕೂಡ ಇರುತ್ತದೆ. ಆದಷ್ಟು ಒಳ್ಳೆಯ ಕೆಲಸವನ್ನು ಮಾಡುತ್ತೀರಿ. ಕೆಲಸ ಕಾರ್ಯಗಳು ನಿಧಾನವಾಗಿ ಸಾಗುತ್ತಾ ಇದ್ದರೂ ಜಯ ಮಾತ್ರ ನಿಮ್ಮದೇ ಆಗಿರುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.